ಸಚಿವರಾಗಿ ಆಗಮಿಸಿದಂತಹ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ಸನ್ಮಾನ. ಚಿಂಚೋಳಿ ತಾಲೂಕಿನ ಸೇಡಂ ವಿಧಾನಸಭಾ ಕ್ಷೇತ್ರದ ಬೆನಕನಹಳ್ಳಿ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಿಂದ ಸಚಿವರಾಗಿ ಪ್ರಪ್ರಥಮ ಬಾರಿಗೆ ಆಗಮಿಸಿದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ವೈದ್ಯಕೀಯ ಶಿಕ್ಷಣ ಸಚಿವರು ಕರ್ನಾಟಕ ಸರ್ಕಾರ ಬೆಂಗಳೂರು ಅವರಿಗೆ ಗ್ರಾಮದ ವತಿಯಿಂದ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಹಾಗೂ ಗ್ರಾಮದಲ್ಲಿ ವಿವಿಧ ಕಾಮಗಾರಿಗಳನ್ನು ವೀಕ್ಷಣೆ ಮಾಡುವುದರ ಮೂಲಕ ಗ್ರಾಮದಲ್ಲಿ ಬಸ್ಸು ತುಂಗುದಾಣ, ಗ್ರಾಮ ದ್ಯಾಮವ್ವ ದೇವಸ್ಥಾನ ಉದ್ಘಾಟನೆ ಹಾಗೂ ಗ್ರಾಮದಲ್ಲಿ ವಿವಿಧ ಕಾಮಗಾರಿಯನ್ನು ಇಟ್ಟುಕೊಂಡಿರುವುದರಿಂದ ಅವುಗಳು ಕೂಡ ಮಾನ್ಯ ಸಚಿವರಿಂದ ಉದ್ಘಾಟಿಸಲಾಗುತ್ತದೆ. ಜೊತೆಗೆ ಕಾರ್ಯಕರ್ತರ ಜೊತೆ ಸಾರ್ವಜನಿಕ ಸಮಸ್ಯೆಯನ್ನು ಸ್ಪಂದಿಸುವ ಮೂಲಕ ಗ್ರಾಮದವರ ಸಮಸ್ಯೆಯನ್ನು ಎತ್ತಿಕೊಂಡು ಮುಂಬರುವ ದಿನಗಳಲ್ಲಿ ಬಗೆಹರಿಸುವಂತಹ ಕೆಲಸ ಮಾಡುತ್ತೇನೆ. ಅಷ್ಟೇ ಅಲ್ಲ, ಈ ಗ್ರಾಮದಲ್ಲಿ ಸುಮಾರು 9 ಕೋಟಿ ರೂಪಾಯಿ ಕೆಲಸವನ್ನು ಮಾಡಿದ್ದೇನೆ. ಇನ್ನೂ ಕೂಡ ಹೆಚ್ಚಿನ ಕಾರ್ಯಗಳನ್ನು ನಾವು ಮಾಡಿದ್ದೇವೆ ಎಂದು ಸಚಿವರು ಹೇಳಿದರು. ಟೋಟಲ್ 12,73,000 ರೂಪಾಯಿ ಕೆಲಸ ಆಗ್ಬೇಕು. ಚಿಂಚೋಳಿ ಈಗ ಆಗ್ತದೆ, ಯಾಕಂದ್ರೆ ಈಗ ಸಮಯ ಇದೆ. ಚಿಂಚೋಳಿ ತಾಲೂಕಿನ ಕೆರಳ್ಳಿ ಗಡಿಕೇಶ್ವರ ಮುಖ್ಯ ರಸ್ತೆಯಿಂದ ಬೆನಕನಹಳ್ಳಿ ಬಂಟ್ನಹಳ್ಳಿ ಸೀಮೆ ಮಧ್ಯೆ ಚರಂಡಿ ನಿರ್ಮಾಣ 25 ಲಕ್ಷ ಟೆಂಡರ್ ಆಗಿದೆ. ಈ ಕಾಮಗಾರಿ ಯಾಕೆ ಮಾಡ್ತಾ ಇದೀವಿ ಅಂದ್ರೆ ಮಳೆ ಜಾಸ್ತಿ ಆದಾಗ ಊರಲ್ಲೆಲ್ಲ ನೀರು ಬರ್ತಾ ಇದೆ. ಆ ಒಂದು ಡ್ರೈನ್ ಮಾಡಿದ್ರೆ ಊರಲ್ಲಿ ನೀರು ಬರಲ್ಲ ಅಂತ ಹೇಳಿದಕ್ಕೋಸ್ಕರ ಇದೊಂದು 25 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿವಿ. ಈಗ ಟೆಂಡರ್ ಆಗಿದೆ. ಟೆಂಡರ್ ಆದ ತಕ್ಷಣ ಅದ ಕೆಲಸನೂ ಪ್ರಾರಂಭ ಆಗ್ತದೆ. ಅಂದ್ರೆ ಮುಂದೆ ಮಳೆ ಬಂದ್ರೆ ಬೆನಕನಹಳ್ಳಿ ಗ್ರಾಮದಲ್ಲಿ ನೀರು ಬರಬಾರ್ದು ಅಂತ ಹೇಳಿ ಬೆನಕನಹಳ್ಳಿ ಗ್ರಾಮದಿಂದ ನಿಡಗುಂದ ಹಣದಿ ರಸ್ತೆ ಕಾಮಗಾರಿ 20 ಲಕ್ಷ ಈಗಾಗಲೇ ಸ್ಯಾಂಕ್ಷನ್ ಆಗಿದೆ. ಈಗ ಅದೇ ಹೇಳಿದ್ರಲ್ಲ ನೀವು, ಈಗ ಹೇಳಿದಲ್ಲ ಅದೇ 20 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿದೆ. ಈಗ ಅದು ಕೆಲಸ ಪ್ರಾರಂಭ ಆಗ್ತದೆ. ಮತ್ತು ಬೆನಕನಹಳ್ಳಿ ಗ್ರಾಮದ ಪರಿಶಿಷ್ಟ ಜಾತಿ ಕಾಲನಿಯಲ್ಲಿ ಮಾಣಿಕಪ್ಪ ದಳಪತಿ ಮನೆಯಿಂದ ರಾಜು ಮಂಗ ಮನೆಯವರೆಗೆ ಇದು 15 ಲಕ್ಷ ರೂಪಾಯಿ ಚರಂಡಿ ನಿರ್ಮಾಣ, ರಸ್ತೆ ಮತ್ತು ಚರಂಡಿ ನಿರ್ಮಾಣ ಇದೆ. ಇದನ್ನು ಕೆಲಸ ಆಗಬೇಕಾಗಿದೆ. ಮತ್ತು ಇಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆ 2 ರೂಮ್ 25 ಲಕ್ಷ ರೂಪಾಯಿ, ಅಂದ್ರೆ ಸುಮಾರು 1,17 ಲಕ್ಷ ಕಾಮಗಾರಿಗಳು ಈಗಾಗಲೇ ಮಂಜೂರಾಗಿದೆ. ಇದರಲ್ಲಿ ಸುಮಾರು 20 ಲಕ್ಷದ ಕೆಲಸ ಆಗಿದೆ. ಇನ್ನೂ ಸುಮಾರು 1 ಕೋಟಿ ರೂಪಾಯಿ ಕೆಲಸ ಈ ಒಂದು ಮೇ ಒಳಗಡೆ ಈ ಕೆಲಸ ಎಲ್ಲ ಪೂರ್ತಿ ಮಾಡ್ಬೇಕು. ನೀವು ಮುಂದಿನ ಕೆಲಸ ಬೇಕಂದ್ರೆ ಈ ಕೆಲಸ ಪೈಲೆ ಪೂರ್ತಿ ಮಾಡ್ಬೇಕು. ಈ ಕೆಲಸ ಪೂರ್ತಿ ಮಾಡಿದ್ರೆ ಮುಂದಿನ ಅಕೌಂಟ್ ಸ್ಟಾರ್ಟ್ ಆಗ್ತದೆ. ಇನ್ನ ನಿಮ್ಮ ಹತ್ರ ಬ್ಯಾಕ್ ಗ್ರೌಂಡೇ ಇನ್ನೂ 1 ಕೋಟಿ ರೂಪಾಯಿ ಕೆಲಸ ಇದೆ. ಹಾಗಾಗಿ ಈ ಕೆಲಸ ಮುಗಿದ್ರೆ ನೀವು ಮುಂದಿನ ಏನ್ ಪಟ್ಟಿ ಕೊಟ್ಟಿದ್ದೀರಲ್ಲ, ಈಗ ಆ ಪಟ್ಟಿ ಕಾಮಗಾರಿಗಳನ್ನು ಪ್ರಾರಂಭ ಮಾಡ್ತೀವಿ. ಹಾಗಾಗಿ ಇವತ್ತು ಈ ಭಾಗದಲ್ಲಿ ತಮಗೆಲ್ಲ ಗೊತ್ತಿದೆ, ನಾನು ಮೊದಲನೇ ಬಾರಿ 2008ರಲ್ಲಿ ಈ ಭಾಗ ಸೇಡಂಗೆ 30 ಹಳ್ಳಿಗಳು ಬಂದಿದ್ದು. ಆ ಸಂದರ್ಭದಲ್ಲಿ ಬೆನಕನಹಳ್ಳಿಗೆ ಇವತ್ತು ನಾವು ಚಿಂತಳ್ಳಿಯಿಂದ ಬರ್ಲಿಕ್ಕೆ ರೋಡ್ ಇರಲಿಲ್ಲ. ಇದು ರೋಡ್ ಹೊಸದಾಗಿ ಮಾಡಿದೀವಿ, ಮತ್ತೆ ಸ್ವಲ್ಪ ಹಾಳಾಗಿದೆ ರೋಡ್ ಇದು. ಮತ್ತೆ ಹುಡೇಬೀರ್ನಹಳ್ಳಿಯಿಂದ ಇದು ರೋಡ್ ಇದನ್ನು ಕೂಡ ಮಾಡಿಸಿದ್ವಿ. ಅದೇ ಹುಡೇಬೀರ್ನಹಳ್ಳಿ, ಕುಪ್ಪನೂರು, ಬಂಟ್ನಹಳ್ಳಿಯಿಂದ ಇಲ್ಲಿಗೆ, ಇಲ್ಲಿಂದ ಮತ್ತೆ ಅದು ಈಗ PWD ಅಪ್ಗ್ರೇಡ್ ಮಾಡಿಸಿದೀವಿ. ಈಗ ಏನಾಗಿದೆ ಅಂದ್ರೆ PWD ರೋಡ್ ಆಗಿದೆ. ಅದು ಎಲ್ಲಿಂದ ಹುಡೇಬೀರ್ನಹಳ್ಳಿಯಿಂದ ಚಿಂತಪಳ್ಳಿವರೆಗೆ. ಹಾಗಾಗಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇದನ್ನು ಕೂಡ ರೀಕಾರ್ಪೆಟಿಂಗ್ ಮಾಡಿಸ್ತೀನಿ. ಯಾಕಂದ್ರೆ 4 ಮೇಜರ್ ಹಳ್ಳಿಗಳು ಬರ್ತಾವೆ. ಯಾವ ಹುಡೇಬೀರ್ನಹಳ್ಳಿ, ಕುಪ್ಪನೂರು, ಬಂಟ್ನಹಳ್ಳಿ ಮತ್ತು ಬೆನಕನಹಳ್ಳಿ, ಇವು 4 ಹಳ್ಳಿಗಳು ಬರೋದ್ರಿಂದ ಮುಂದೆ ಇದನ್ನು ಕೂಡ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ರೋಡ್ ಕೂಡ ರೀಕಾರ್ಪೆಟಿಂಗ್ ಮಾಡಿಸಿ ಇನ್ನೊಂದ್ಸರಿ ಸುಸಜ್ಜಿತ ರಸ್ತೆಯನ್ನ ಮುಂದೆ ಬರ್ತಿರ್ತಕ್ಕಂಥ ದಿನಗಳಲ್ಲಿ ಮಾಡೋಣ. ಮತ್ತು ತಾವು ಈಗಾಗಲೇ ನೋಡಿದಿರಿ, ಈಗ ಕೊಂಡಂಪಳ್ಳಿಯಿಂದ ಈಗಾಗಲೇ ಕೆಲಸ ನಾವು ಗಡಿಕೇಶ್ವರವರೆಗೆ ಆಗಿದೆ, ಪೂರ್ತಿ ರಿಕಾರ್ಪೆಟ್ ಆಗಿದೆ.
ಇನ್ನೊಂದು ಸ್ವಲ್ಪ ಅಲ್ಲೊಂದು ಇಲ್ಲೊಂದು ಸ್ವಲ್ಪ ಉಳಿದಿದೆ. ಆಮೇಲೆ ಗಡಿಕೇಶ್ವರಿಂದ ಹುಡೇಪಿನಳ್ಳಿಗೂ ಕೂಡ ಸ್ಯಾಂಕ್ಷನ್ ಆಗಿದೆ, ಅದನ್ನು ಕೂಡ ಕೆಲಸ ನಡೀತಾ ಇದೆ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಈ ಗ್ರಾಮ ಶರಣ್ ಕುಮಾರ್ ದೇಸಾಯಿ, ಶಾಂತಕುಮಾರ್, ರಾಮಲಿಂಗ ನಾಟಿಕರ್, ಗೋಪಾಲ್ ರೆಡ್ಡಿ, ಉಸ್ಮಾನ್ ಪಟೇಲ್, ಮೇಘರಾಜ್ ರಾಠೋಡ್, ಜಿಶಾನ್ ಅಲಿ ಪಟೇದಾರ್, ವಿಶ್ವನಾಥ್ ಪಾಟೀಲ್, ಶರಣ್ ಕುಮಾರ್ ಮೊತ್ಕಪಲ್ಲಿ, ಶಿವಕುಮಾರ್ ಸಜ್ಜನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಸುನಿಲ್ ಸಲ್ಗರ್, ಭಾರತ ವೈಭವ ನ್ಯೂಸ್, ಚಿಂಚೋಳಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.